ಶಿವಮೊಗ್ಗ ಜಿಲ್ಲಾ ಯುವ ಜನತಾದಳದ ವತಿಯಿಂದ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಮಗ ಬಸವೇಶ್ವರ ಅವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಣಿ ಮತ್ತು ವಿಜ್ಞಾನ ಇಲಾಖೆ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದರ ಕುರಿತಾಗಿ ಅವರನ್ನ ಬಂಧಿಸುವಂತೆ ಆಗ್ರಹಿಸಲಾಯಿತು. ಸಮಾಜ ತಲೆ ತಗ್ಗಿಸುವಂತಹ ಒಂದು ದುರ್ಘಟನೆ ಭದ್ರಾವತಿಯಲ್ಲಿ ನಡೆದಿದೆ. ಇದು ನಿನ್ನೆ ಮೊನ್ನೆದಲ್ಲ, ಹೊರಗೆ ಬಂದಿರೋದು ಮೊನ್ನೆ ದಿವಸ. ಇವರು ಬಿಡಲ್ಲ ಅಂದಂಗೆ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಮಹಿಳಾ ಅಧಿಕಾರಿ ಮೇಲೆ ಮತ್ತು ಇನ್ನು ಅನೇಕ ಅಧಿಕಾರಿಗಳು ಈ ನೋವನ್ನು ಅನುಭವಿಸಿದ್ದಾರೆ. ನನಗೆ ಇವತ್ತು ಬೆಳಿಗ್ಗೆ ಒಬ್ರು ಆಫೀಸರ್ ಫೋನಲ್ಲಿ ಮಾತಾಡ್ತಾ ಇದ್ರು. ಏನಾದ್ರೂ ಹೇಳಿದಾಗ ಇವ್ರೇನಾದ್ರು ನೋಡ್ತೀನಿ ಅಂದ್ರೆ ಸಾಕು, ಮಾಡಲ್ಲ ಅಲ್ಲ, ನೋಡ್ತೀನಿ ಅಂದ್ರೆ ನಿನ್ ಲಗೇಜ್ ರೆಡಿ ಮಾಡ್ಕೋ ಅಂತೇಳಿ ಯಾರು ಹೇಳ್ತಾರೆ? ಶಾಸಕರು ಹೇಳೋದಕ್ಕಿಂತ ಮುಂಚೆ ಅವ್ರ ಮಕ್ಕಳು ಹೇಳ್ತಾರೆ. ಇವತ್ತು ಮಾಧ್ಯಮದಲ್ಲಿ ಹೆಚ್ಚು ಇದ್ರ ಬಗ್ಗೆ ಒತ್ತಡಗಳು ಬಂದ ತಕ್ಷಣ 3 ಜನನ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅಂತ ನೋಡಿದ್ವಿ. ಆದ್ರೆ ನನ್ನ ಯಾರು ಅರೆಸ್ಟ್ ಆಗಿದ್ದಾರೆ ಅವ್ರ ಅಮಾಯಕರು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಯಾರು ಕಾರಣೀಕರ್ತರು ಅವರನ್ನ ಇನ್ನು ಮಾತಾಡಿಸಿಲ್ಲ. ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯಯುತವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಅಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ನಾವು ನಿಮ್ ಮುಂದೆ ಬಂದಿದ್ದೀವಿ. ನಿನ್ನೆ ಇಡೀ ಮಾಧ್ಯಮದಲ್ಲಿ ಈ ವಿಚಾರ ಮೊಳಗಿದ, ಬೆಳಕು ಚೆಲ್ಲಿದ ನಂತರ ಇಷ್ಟು ಪ್ರಕ್ರಿಯೆ ನಿನ್ನೆ ರಾತ್ರಿ ತನಕ ನಡೆದಿದೆ. ಇದನ್ನ ನಮ್ಮ ಜಾತ್ಯತೀತ ಜನತಾದಳ ಬಹಳ ಉಗ್ರವಾಗಿ ಖಂಡಿಸ್ತೀವಿ. ನಮ್ಮ ಭದ್ರಾವತಿಯ ಎಲ್ಲ ಜಾತ್ಯತೀತ ಜನತಾದಳದ ಒಂದಿಗೆ ಇಡೀ ನಮ್ಮ ಜಿಲ್ಲೆಯ ಎಲ್ಲಾ ಪ್ರಮುಖರು ಕೂಡ ಅಲ್ಲಿ ಅವತ್ತಿನ ದಿವಸ ಶುಕ್ರವಾರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಪ್ರತಿಭಟನೆ ಒಂದೇ ಉದ್ದೇಶ, ಶಾಸಕರು ರಾಜೀನಾಮೆ ಕೊಡಬೇಕು. ನಿಜವಾಗಿ ಏನು ಅವರ ಮಗ ಇದನ್ನ ಮಾತಾಡಿದ್ದಾರೆ, ಮಗ ಹೆದರಿಸಿದ್ದಾರೆ, ಮಗ ಹೊಡೆಯಕ್ಕೆ ಹೋಗಿದ್ದಾರೆ ಅಂತ ಏನು ಅಧಿಕಾರಿ ಹೇಳ್ತಾ ಇದ್ದಾರೆ, ಅದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ಹೊಣೆಯನ್ನ ಹೊರಬೇಕು. ಅವರಿಗೆ ತಪ್ಪಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತೇವೆ. ಅಧಿಕಾರಿಗಳಿಗೆ ಅಧಿಕಾರ ಮಾಡ್ಲಿಕ್ಕೆ ಯಾರೂ ಬಿಡ್ತಾ ಇಲ್ಲ. ಅಲ್ಲಿ ಅಧಿಕಾರಿಗಳು ಏನಾಗಿದ್ದಾರೆ, ಎಲ್ಲ MLA ಅವ್ರ ಮನೆ ಚೇಲಾಗಳಾಗಿದ್ದಾರೆ. ಯಾಕೆ ಹಾಗಾಗಿದ್ದಾರೆ ಅಂದ್ರೆ, ಇವತ್ತು MLA ಮಕ್ಕಳು MLA ಕೆಲಸ ಮಾಡ್ತಾ ಇಲ್ಲ. ನಾಮಕಾವಸ್ತಿಗೆ MLA ಇದ್ದಾರೆ. MLA ಗಿರಿ ಮಾಡ್ತಾ ಇರೋದು ಅವ್ರಿಬ್ರು ಮಕ್ಕಳು ಬಿಟ್ರೆ ಬೇರೆ ಯಾರು ಮಾಡ್ತಾ ಇಲ್ಲ. ಅಧಿಕಾರಿಗಳೇ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ, ನಾವು ಯಾವ್ದಾರ ಒಂದ್ ಸಣ್ಣ ಕಂಪ್ಲೇಂಟ್ ತಗೊಂಡೋಗಿ ಅಧಿಕಾರಿಗಳ ಹತ್ರ ಹೋದ್ರೆ, ನೀವು ಒಂದ್ಸಲಿ ಬಸವೇಶ್ವರನ್ ಮಾತಾಡ್ಸ್ಕೊಬರ್ರಿ, ಇಲ್ಲ MLA ಅವ್ರ ಮನೆಗೆ ಹೋಗ್ಬರ್ರಿ. ಈ ಮಟ್ಟಕ್ಕೆ ಅಧಿಕಾರಿಗಳು ಮಾತಾಡ್ತಾರೆ. ಅಧಿಕಾರಿಗಳೇ ಈ ಮಟ್ಟಕ್ಕೆ ಮಾತಾಡಿದಾಗ ಭದ್ರಾವತಿ ಜನ ಎಲ್ಲಿಗೆ ಹೋಗ್ಬೇಕು, ಯಾರನ್ನು ಕೇಳ್ಬೇಕು? ಒಂದು ಅವ್ಯಾಚ ಶಬ್ದಗಳಲ್ಲಿ ಹೆಣ್ಮಗಳಿಗೆ ಬಳಸ್ತಾರೆ ಅನ್ನೋದಾದ್ರೆ, ಇವತ್ತು ನಮ್ಮನೆ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯಲ್ಲಿ ಅವರ ಹೆಣ್ತಿರಿಗೆಯಲ್ಲಿ ಮಾತಾಡಿದ್ರೆ ಯಾರು ಕೇಳೋ ಮಟ್ಟದಲ್ಲಿ ಇವತ್ತಿಲ್ಲ. ಅವ್ರಿಗೂ ಗೌರವ ಕೊಟ್ಟು ಗೌರವ ತಗೊಳ್ಳೇಬೇಕು. ಹೆಣ್ಮಕ್ಳಲ್ಲಿ ಇವತ್ತು ಆ ಮತ ಬಳಸ್ತಾರೆ ಅನ್ನೋದಾದ್ರೆ, ಆ ದಿಟ್ಟ ಹೆಣ್ಮಕ್ಳು ರಾತ್ರಿ 12 ಗಂಟೆಗೆ ಹೋಗಿ ಸರಿಯಾಗಿ ಮಾತಾಡಪ್ಪ ಅಂತ ಹೇಳ್ತಾರೆ ಗಟ್ಟಿತನದಲ್ಲಿ ಅನ್ನೋದಾದ್ರೆ, ಅವರು ಎಷ್ಟು ಧೈರ್ಯವಾಗಿ ಹೇಳಿರ್ಬೋದು ಅಧಿಕಾರಿಗಳು. ಅವರಲ್ಲಿ ಯಾವ್ದೇ ತರದ ಲೋಪ ಇದ್ರೆ ಆ ಮಾತನ್ನು ಹೇಳಕ್ ಬರ್ತಿತ್ತ? ಹೌದಲ್ವಾ? ಇವತ್ತು ಹೆಣ್ಮಕ್ಳಿಗೆ ಇಷ್ಟೊಂದು ಅನ್ಯಾಯ ಆಗ್ತದೆ. ಒಬ್ಬ ಮಹಿಳಾ ಅಧಿಕಾರಿ ಬರ್ದಿಲ್ಲ ಅಂದ್ರೆ ಯಾವ ಅಧಿಕಾರನಲ್ಲಿ ಮಾಡಕ್ಕೆ ಆಗಲ್ವಾ? ಹಾಗಾದ್ರೆ ಮುಂದಿನ ದಿನದಲ್ಲಿ ಏನಾಗ್ಬೋದು? ಇದೇನ್ BR ರಾಜಕೀಯನಾ? MLA ಆದ್ರೂ MLA ಕೆಲಸ ಮಾಡ್ಬೇಕು. ಇವನ್ನ ಭದ್ರಾವತಿ MLA ಎಲ್ಲಿದ್ದಾರೆ? ಯಾವುದೇ ಕೆಲಸ ಮಾಡ್ಬೇಕಾದ್ರೂ MLA ಪ್ರೋಟೋಕಾಲ್ ಅಂತಾರೆ. MLA ಪ್ರೋಟೋಕಾಲ್ ಭದ್ರಾವತಿ ಸತ್ತೋಗಿದೆ. ಮಾತೆತ್ತಿದ್ರೆ ನಾವೆಲ್ಲರೂ ಬಡವ್ರು ಕೆಲಸ ಮಾಡ್ತೀವಿ, ಬಡವ್ರು ಕೆಲಸ ಮಾಡ್ತೀವಿ ಅಂತೇಳಿ ಟಿವಿ ಮಾಧ್ಯಮದಲ್ಲಿ ನೆನ್ನೆ ನನ್ನ ಮಕ್ಕಳು, ನಮ್ಮ ಅಣ್ಣ ತಮ್ಮದಿರೆಲ್ಲ ಮಾಡ್ತಾರೆ ಅಂತ ನಿಮ್ಗೆ ಗಮನಕ್ಕೆ ಬಂದಿರಬಹುದು. ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಕೆಲಸ ಮಾಡ್ತಾ ಇದ್ದಾರೆ ಬಡವರಿಗೆ? ಎಲ್ಲಾ ಅಧಿಕಾರಿಗಳು ಮನೇಲಿ ಕರ್ಸ್ಕೊಂಡು ನೀವು ಕೆಲಸ ಮಾಡಿಸೋದಾದ್ರೆ ಆಫೀಸ್ಗಳು ಹಾಕ್ಬೇಕು. ಅಧಿಕಾರಿಗಳನ್ನು ರಾಜೀನಾಮೆ ಕೊಟ್ಟದಕ್ಕೆ ರಾಜಕೀಯ ನಿಲ್ಬೋದಲ್ವಾ? ಅಧಿಕಾರಿಗಳು ಬರೀ ಅವ್ರ ಮನೆ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಅವ್ರು ನಾಳೆ ರಾಜೀನಾಮೆ ಕೊಟ್ಟು ಕೆಲ್ಸಕ್ಕೆ ಬರ್ಬೋದಲ್ವಾ? ಅವ್ರಿಗೆ ಗೌರ್ಮೆಂಟ್ ಸಂಬಳ ಬೇಕು. ಇಷ್ಟೆಲ್ಲ ಭದ್ರಾವತಿಲಿ ಅವ್ಯವಹಾರ ನಡೀತಾ ಇದೆ. ಮೇಲಧಿಕಾರಿಗಳು, ಮೇಲೆ ಮಿನಿಸ್ಟರ್ ಇರ್ಬೋದು, ಗೃಹ ಮಂತ್ರಿಗಳು ಇರ್ಬೋದು, ಯಾಕೆ ಇದನ್ನ ಆಕ್ಷನ್ ತಗೋತಾ ಇಲ್ಲ? ಇಷ್ಟು ಕಂಪ್ಲೇಂಟ್ ಆದ್ರೂ ಯಾಕೆಲ್ಲ ಕಣ್ಮುಚ್ಚಿ ಕೂತಿದಾರ? ನಮಗೆ ಇದಕ್ಕೆ ನ್ಯಾಯ ಬೇಕು.